ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸಮಿತ್. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸಾಕಷ್ಟು ಡಿಲೇ ಮತ್ತು ಎಕ್ಸ್ಟೆನ್ಷನ್ ಮಾಡಿದ ಮೇಲೆ ಇವಾಗ ಕೆ ಇ ಎ, ಯು ಜಿ ಸಿ ಇ ಟಿ ಮತ್ತು ಯು ಜಿ ನೀಟ್ಗೋಸ್ಕರ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ರಿಲೀಸ್ ಮಾಡಿದೆ ನೋಡಿ. ಇವಾಗ ನೀವು ಹೀಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದರಿಂದ ಏನು ಇಂಪ್ರೂವ್ಮೆಂಟ್ ನೀವು ಮಾಡಬೇಕು, ಓಕೆ, ಏನು ಚೇಂಜಸ್ ನೀವು ಮಾಡ್ಕೋಬೇಕು, ಏನೆಲ್ಲ ನಿಮಗೊಂದು ಕನ್ಫ್ಯೂಷನ್ ಬರುತ್ತೆ ಸ್ಟೂಡೆಂಟ್ಗೆ ಯೂಶ್ವಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ, ಅದು ನಾನು ಈ ಒಂದು ವಿಡಿಯೋ ಮುಖಾಂತರ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೇನೆ ನೋಡಿ. ಈ ವಿಡಿಯೋ ಮುಗಿದ ಮೇಲೆ ನಿಮಗೆ ಕೆಲವೊಂದಷ್ಟು ಕ್ಲಾರಿಟಿ ಸಿಗತ್ತಿರುತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್, ಮತ್ತೆ ಮುಂದೆ ಏನು ಮಾಡಬೇಕಂತ ಕೂಡ ಕ್ಲಾರಿಟಿ ಸಿಗತ್ತಿರುತ್ತೆ ರೌಂಡ್ 1 ಅಲ್ಲಿ. ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ನೀವು ಕೆ ಸಿ ಟಿ ಕೌನ್ಸಿಲಿಂಗ್ಗೋಸ್ಕರ ಒಂದು ವಾಟ್ಸಪ್ ಬಾಟ್ ಇದೆ. ಕಾಲೇಜ್ ದೋಸ್ತರು ಈ ಒಂದು ವಾಟ್ಸಪ್ ಬೋರ್ಡ್ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಿಮಗೆ ಕೆ ಸಿ ಟಿ ಕೌನ್ಸಿಲಿಂಗ್ಗೋಸ್ಕರ ಸಾಕಷ್ಟು ಇನ್ಫಾರ್ಮೇಟಿವ್ ಟೂಲ್ಸ್ ಇವರು ಪ್ರೊವೈಡ್ ಮಾಡ್ತಾರೆ. ಈಗ ನೀವು ನೋಡಿದರೆ ಬೆಸ್ಟ್ ಸಿ ಎಸ್ ಸಿ ಕಾಲೇಜಸ್ಸು ಲೈಕ್ ಮತ್ತು ಏರಿಯಾ ವೈಸ್ ಕಾಲೇಜಸ್ಸು, ಎಲ್ಲ ಕಾಲೇಜಸ್ ಕಟ್ ಆಫು, ಆಲ್ ಕಾಲೇಜಸ್ಸು, ಹಾಗೆ ಯಾವೆಲ್ಲ ಇಂಜಿನಿಯರಿಂಗ್ ಬ್ರಾಂಚ್ ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಈ ಟೈಪ್ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕಾಗ್ದಿರತ್ತೆ ಕೆ ಸಿ ಟಿಯಲ್ಲಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಾಟ್ಸಪ್ ಬಾಟ್ ಮುಖಾಂತರ ನೀವು ಪಡ್ಕೋಬಹುದು. ಇದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತೇವೆ ನೋಡಿ. ಸೊ ಇವಾಗ ಬಂದಾಗ ನಾವು ಇವಾಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಫಸ್ಟ್ ಅನಲೈಸ್ ಮಾಡೋಣ. ಸೊ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಹೀಗೆ ಕಾಣಿಸ್ತಿರತ್ತೆ. ಸೊ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಫಸ್ಟ್ ಥಿಂಗ್ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ನೀವು ವೆರಿಫೈಡ್ ಕ್ಯಾಟಗರಿ ಮತ್ತು ನಿಮಗೆ ಅಲೋಕೇಟೆಡ್ ಕ್ಯಾಟಗರಿ ಇದು ಸಾಕಷ್ಟು ಇಂಪಾರ್ಟೆಂಟ್ ಇರುತ್ತೆ. ನಿಮಗೆ ಯಾವ ಕ್ಯಾಟಗರಿ ಅಲೋಕೇಟ್ ಆಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡಿ. ಇದ್ರ ಬೇಸಿಸ್ ಮೇಲೆ ಲಿಸ್ಟ್ ಚೇಂಜ್ ಮಾಡೋದಕ್ಕೆ ನಿಮಗೆ ಅರ್ಥ ಆಗ್ತಿರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ ಹೇಳ್ಕೊಡುತ್ತೆ. ನಿಮ್ಮ ಡಿಸಿಪ್ಲಿನ್ ಎದರಲ್ಲಿ ಅಲೋಕೇಟ್ ಆಗಿದೆ, ಮೆಡಿಕಲ್ ಇದ್ರೆ ಮೆಡಿಕಲ್ ಅಂತ ಬರುತ್ತೆ. ಆ್ಯಂಡ್ ಯಾವ ಕಾಲೇಜ್ ಅಲೋಕೇಟು, ಆ ಕಾಲೇಜಲ್ಲಿ ಯಾವ ಕೋರ್ಸ್ ಅಲೋಕೇಟ್ ಆಗಿದೆ, ಆ ಕೋರ್ಸ್ ನಂಬರ್ ಕೂಡ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಕೆಟಗರಿ ನಿಮ್ಗೆ ಒಂದು ಕನ್ಫ್ಯೂಷನ್ ಇದ್ರೆ, ನಿಮಗೆ ಕೆಟಗರಿ ನಿಮ್ದಿದೆ 2A ಅಥವಾ 3A, ನಿಮಗೆ ಜನರಲ್ ಮೆರಿಟ್ ಅಲೋಕೇಟ್ ಆಗಿದೆ. ಇವಾಗ ನೀವು ಏನು ಮಾಡಬೇಕಂದ್ರೆ, ನೋ ನೀಡ್ ಟು ವರಿ. ಯಾಕಂದರೆ ನೀವು ನಮ್ಮ ಪ್ರೀವಿಯಸ್ ವಿಡಿಯೋ ಫಾಲೋ ಮಾಡಿದರೆ, ನಾನು ಪ್ರೀವಿಯಸ್ಲಿ ಎಲ್ಲ ಹೇಳ್ತಾ ಬಂದಿದ್ದೇನೆ. ಯಾವತ್ತು ಏನೆಲ್ಲ ಇದು ಕೆಟಗರಿ ಇರುತ್ತೆ, ಫಸ್ಟ್ ಸೀಟ್ ಅಲಾಟ್ಮೆಂಟು ನಿಮ್ಮ ಕೆಟಗರಿಲಿ ಆಗೋಂಗಿಲ್ಲ. ಫಸ್ಟ್ ಜನರಲ್ ಮೆರಿಟ್ ಸೀಟ್ ಎಕ್ಸಾಸ್ಟ್ ಆದಮೇಲೆ ನಿಮ್ಮ ಕೆಟಗರಿಲಿ ಸೀಟ್ ಅಲೋಕೇಟ್ ಆಗ್ತಿರತ್ತೆ ಅಂತ ಹೇಳಿದ್ದೆ. ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾವುದೇ ರೀತಿ ವರಿ ಮಾಡ್ಕೋಬೇಡಿ. ನಿಮ್ಗೆ ಜನರಲ್ ಮೆರಿಟ್ ಅಲೋಕೇಟ್ ಆಗಿದೆ ಅಂದರೆ ನಿಮ್ಮ ಕೆಟಗರಿ ಕನ್ಸಿಡರೇಷನ್ ಇರುತ್ತೆ. ನೀವು ಯಾವ ವೆರಿಫೈಡ್ ಕೆಟಗರಿ ಆಲ್ರೆಡಿ ಮ್ಯಾಲ್ ವಿಸಿಬಲ್ ಇರುತ್ತೆ, ಚೆಕ್ ಮಾಡಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೆಕೆಂಡ್ ಥಿಂಗು, ಇವಾಗ ಚೇಂಜಸ್ ಏನು ಮಾಡಬೇಕು ನೋಡಿ. ಈಗ ನಿಮ್ಮದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ ಅಲ್ವಾ. ಈ ರಿಸಲ್ಟ್ ಬಂದಮೇಲೆ ನಿಮಗೆ ಅವ್ರು ಕ್ಲಿಯರ್ಲಿ ಹೇಳಿದ್ದಾರೆ 20 ಲೈಕ್ ಫಾರ್ ಎಕ್ಸಾಂಪಲ್ ಮಾಕ್ ಅಲಾಟ್ಮೆಂಟ್ ಚೇಂಜಸ್ ಎಲ್ಲಿವರೆಗೆ ಮಾಡ್ಕೋಬೋದು ಅಂದರೆ 29th ಜುಲೈ ತನಕ ಮಾಡ್ಕೋಬೋದು ಅಂತ ಹೇಳಿದ್ದಾರೆ, 5 PM ತನಕ. ಎಕ್ಸ್ಟೆಂಡ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ, ಬಟ್ ಹೆಚ್ಚಿಗೆ ಡಿಲೇ ಮಾಡಬೇಡಿ, ಆಗಸ್ಟ್ ಬೇಗ ಮಾಡಿಬಿಡಿ. ಮತ್ತು ಇವ್ರ ಸರ್ವರ್ ಇಶ್ಯೂ ನಿಮ್ಗೆ ಗೊತ್ತೇ ಇದೆ. ಓಕೆ, ಈಗ ದ ಥಿಂಗ್ ಐ ಆಮ್ ಟ್ರೈಂಗ್ ಟು ಕನ್ವೆ ಹಿಯರ್ ಈಸ್ ಆಫ್ಟರ್ ರೌಂಡ್ ಮಾಕ್ ಅಲಾಟ್ಮೆಂಟ್, ಈಗ ನಿಮ್ಮ ರೌಂಡ್ 1 ರಿಸಲ್ಟ್ ಬರುತ್ತೆ. ರೌಂಡ್ 1ಗಿಂತ ಮುಂಚೆ ಎಷ್ಟು ಕಾಲೇಜ್ ನೀವು ಆ್ಯಡ್ ಮಾಡಿರ್ತೀರ ಅಷ್ಟೇ ನಿಮ್ಮದು ಕನ್ಸಿಡರ್ ಆಗುತ್ತೆ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ. ಹೊಸ ಕಾಲೇಜಸ್ಸು ರೌಂಡ್ 1 ಆದಮೇಲೆ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ. ನಿಮಗೆ ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾ ಕಾಲೇಜಸ್ ರೌಂಡ್ 1ಗೋಸ್ಕರ ಆ್ಯಡ್ ಮಾಡ್ಕೊಂಡು ಇಟ್ಬಿಡಿ. ಆ್ಯಂಡ್ ನಿಮಗೆ ಯಾವೆಲ್ಲ ಕಾಲೇಜಸ್ ಬೇಡ ಅಂತಿದ್ರೆ ಅವು ಡಿಲೀಟ್ ಮಾಡಿ. ಯಾಕಂದರೆ ಬೈ ಚಾನ್ಸ್ ಅದು ಕಾಲೇಜ್ ಅಲೋಕೇಟ್ ಆಗಿದ್ರೆ ಅದೇ ಕಾಲೇಜು ಒಂದು ಆಪ್ಷನ್ ನಿಮ್ಗೆ ಪೂರ ಕಂಪ್ಲೀಟ್ ಒಂದು ರೌಂಡ್ ವೇಸ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ, ನಿಮಗೆ ಯಾವ ಕಾಲೇಜು ಮಾಕ್ ಅಲಾಟ್ಮೆಂಟಲ್ಲಿ ಸಿಗ್ತಿರುತ್ತೆ, ಮೆಜಾರಿಟಿ ಇದೇ ಕಾಲೇಜ್ ಸಿಗುವಂಥ ಪಾಸಿಬಿಲಿಟಿ ಕಡಿಮೆ ಇರುತ್ತೆ ನೋಡಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ. ಏಕೆಂದರೆ ಸಾಕಷ್ಟು ಪ್ರತಿಯೊಬ್ಬ ಸ್ಟೂಡೆಂಟು 99% ಸ್ಟೂಡೆಂಟ್ಸು ತಮ್ಮ ಪ್ರಿಫರೆನ್ಸ್ ಲಿಸ್ಟ್ ಚೇಂಜ್ ಮಾಡ್ತಾರೆ ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್. ಫಾರ್ ದಟ್ ರೀಸನ್ ಸಿಕ್ಕಿರುವಂಥ ಕಾಲೇಜ್ ಇನ್ನೊಂದು ಸಿಗುವಂಥ ಪಾಸಿಬಿಲಿಟಿ ಕಂಪ್ಲೀಟ್ಲಿ ರೇರ್ ಇರುತ್ತೆ ನೋಡಿ. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ನಿಮ್ಮ ಚೇಂಜಸ್ ಮಾಡ್ಕೊಳ್ಳೋದಿದೆ. ಸೊ ನೀವು ನಮ್ದು ಈ ಒಂದು ಕಟ್ ಆಫ್ PDF ಕೂಡ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾವು ನಿಮಗೆ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರಲ್ಲಿ ಕಟ್ ಆಫ್ಸು ಲೋವರ್ ರ್ಯಾಂಕ್ ಟು ಹೈಯರ್ ರ್ಯಾಂಕ್ ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ಇಲ್ಲಿ ಇದರಿಂದ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಒಂದು ವೇಳೆ ನಿಮ್ಮ ರ್ಯಾಂಕ್ ಇವಾಗ 20,000 ಇದೆ ಅಂದರೆ, ನಾವು ನಿಮಗೆ ಆ ಕಟ್ ಆಫ್ PDF ಅಲ್ಲಿ 10,000 to 20,000 ಯಾವೆಲ್ಲ ಕಾಲೇಜಸ್ ಇದೆ ಅಂತ ನೀವು ಸೆಲೆಕ್ಟ್ ಮಾಡ್ಬೋದು ಅಲ್ಲಿಂದ ಕಂಪ್ಲೀಟ್ಲಿ. ಇದು ಲಿಂಕ್ ಡೆಮೋ ತೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಇಂಟ್ರೆಸ್ಟ್ ಇದು ಕೂಡ ಚೆಕ್ಔಟ್ ಮಾಡ್ಬೋದು. ನೀವು ಎಜು ಸಮಿಟ್ 20 ಅಂತ ಕೂಪನ್ ಕೋಡ್ ಅಪ್ಲೈ ಮಾಡಿದರೆ 20% ಆಫ್ ಸಿಗುತ್ತೆ ಈ ವಿಡಿಯೋ ಮುಖಾಂತರ. ಯಾವೆಲ್ಲ ಸ್ಟೂಡೆಂಟ್ಸು ಇದರಲ್ಲಿ ಹೋಗಿ ಎನ್ರೋಲ್ ಆಗ್ತೀರಾ. ಸೊ ಇದು ಕೂಡ ನಿಮಗೆ ಇನ್ಫಾರ್ಮೇಟಿವ್ ಆಗ್ಬೋದು. ಕೆಟಗರಿ ಪ್ರತಿಯೊಂದು ಕೆಟಗರಿಗೆ ನಮ್ಮ ಹತ್ರ ಕೋರ್ಸಸ್ ಇದ್ದಾವೆ ಇಲ್ಲಿ. ಓಕೆ, ನೀವು ಯಾವ ಕೆಟಗರಿ ಬರುತ್ತೆ ಆ ಕೆಟಗರಿ, ಆ್ಯಂಡ್ ಪ್ರತಿಯೊಂದು ಕೆಟಗರಿ ಜೊತೆ ನಾವು ಜನರಲ್ ಮೆರಿಟ್ ಕೂಡ ಪ್ರೊವೈಡ್ ಮಾಡ್ತಿರ್ತೇವೆ. ಆ ಜನರಲ್ ಮೆರಿಟಿಂದ ನಿಮಗೆ ಏನಾಗುತ್ತೆ ಅಂದರೆ, ಈ ಒಂದು ಕನ್ಫ್ಯೂಷನ್ ಏನೆಲ್ಲ ಆಗಿದೆ ಅಲ್ಲ, ಇದು ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ನಿಮಗೆ ಐಡಿಯಾ ಸಿಗುತ್ತೆ. ಒಂದು ವೇಳೆ ನಿಮ್ಮ ರ್ಯಾಂಕಿಗೆ ಯಾವ ಒಂದು ಕಾಲೇಜ್ ಜನರಲ್ ಮೆರಿಟ್ ಮುಖಾಂತರ ಸಿಗ್ಬೋದು, ಯಾವ ಒಂದು ಕಾಲೇಜಸ್ ನಿಮ್ಮ ಕೆಟಗರಿ ಅಕಾರ್ಡಿಂಗ್ ಸಿಗ್ಬೋದು ಅಂತ ಇನ್ಫಾರ್ಮೇಟಿವ್ ಆಗ್ತಿರುತ್ತೆ. ಇದು PDFs ಯಾರೆಲ್ಲ ಇಂಟ್ರೆಸ್ಟ್ ಇರ್ತೀರ ಈ PDF ರೆಫರ್ ಮಾಡ್ಕೋಬೋದು. ಸಾಕಷ್ಟು ಡಿಟೇಲ್ಡ್ ಅನಾಲಿಸಿಸ್ ಮಾಡಿ ನಾನು ಈ PDF ಮಾಡಿದ್ದೇನೆ, ಇವು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಿಮ್ಮದು ರೌಂಡ್ 1 ರಿಸಲ್ಟ್ ಯಾವಾಗ ಬರುತ್ತೆ ಅಂದಿದ್ದಾರೆ, ಒಂದು ಪ್ರೊವಿಷನಲ್ ಬಿಡ್ತಾರಂತೆ, ಒಂದು ಫೈನಲ್ ಬಿಡ್ತಾರಂತೆ 2 ಆಗಸ್ಟು. ನೋಡಿ, KE ಅಂದರೆ ಕರ್ನಾಟಕ ಎಕ್ಸ್ಟೆನ್ಷನ್ ಅಥಾರಿಟಿ, ಡಿಲೇ ಆಗೋಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಓಕೆ, ಫರ್ದರ್ ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅವ್ರು ನಮ್ಮ ವಾಟ್ಸಪ್ ಮುಖಾಂತರ ಬಂದು ಕೂಡ ನೀವು ಕಮ್ಯುನಿಕೇಟ್ ಮಾಡ್ಬೋದು ಈ ಕೋರ್ಸಸ್ ರಿಗಾರ್ಡಿಂಗ್ ಏನೇ ನಿಮ್ಮದೇ ಡೌಟ್ಸ್ ಅಥವಾ ಕನ್ಫ್ಯೂಷನ್ ಇದ್ದರೆ. ಸೊ ಇದು ಕಟ್ ಆಫ್ ಕೂಡ ರಿಲೀಸ್ ಮಾಡಿದ್ದಾರೆ ಮಾಕ್ ಅಲಾಟ್ಮೆಂಟ್ದು.
ಒಂದು ಒಳ್ಳೆ ವೇಲಿ ಇಂಟರಾಕ್ಟಿವ್ ವೇಲಿ ಕಟ್ ಆಫ್ ಈ ವರ್ಷ ಅವ್ರು ರಿಲೀಸ್ ಮಾಡಿದ್ದಾರೆ. ಗುಡ್ UI ಅಂತ ಅನ್ಬೋದು. ಯಾಕಂದ್ರೆ ಅವ್ರು ಸಾಫ್ಟ್‌ವೇರ್ ಅಪ್ಡೇಟ್ ಮಾಡಿದ್ದಾರೆ. ವೆಲ್ ಕನ್ಸಿಡರೇಷನ್ ಮಾಡ್ಬೋದು. ಸೊ ಓಕೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದ್ಯಾಟ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಟಾಟಾ, ಬಾಯ್.